ಇವತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ BBMP ಸಂಬಂಧಪಟ್ಟಂಥ ಜಿಲ್ಲಾ ಅಧ್ಯಕ್ಷರು, 3 ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಶಾಸಕ ಮಿತ್ರರೆಲ್ಲರೂ ಸೇರಿ BBMP ಚುನಾವಣೆಯ ತಯಾರಿ ಬಗ್ಗೆ ಮಾತನಾಡಿದ್ದೇವೆ. BBMP ಚುನಾವಣೆಯನ್ನು ಈಗಲಿಂದಲೇ ತಯಾರಿ ಮಾಡಬೇಕು. ಪಕ್ಷದ ವತಿಯಿಂದ ಬೂತ್ ಮಟ್ಟದ ಕಮಿಟಿ ಮತ್ತು ವಾರ್ಡ್ ಸಮಿತಿಗಳನ್ನು ಚುರುಕುಗೊಳಿಸಬೇಕು ಮತ್ತು ಈಗಾಗಲೇ ನಡೀತಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ಅದಕ್ಕೆ ವೇಗ ಕೊಡಬೇಕು. ಮಳೆಗಾಲವನ್ನು ನೋಡಿಕೊಂಡು ಆದಷ್ಟು ಬೇಗನೆ ಆ ಕಾಮಗಾರಿಗಳನ್ನೆಲ್ಲ ಮುಗಿಸಬೇಕು ಮತ್ತು ಪಕ್ಷದ ಒಂದು ವಿಷನ್ ಡಾಕ್ಯುಮೆಂಟನ್ನು ಬೆಂಗಳೂರಿಗೆ ಸಿದ್ಧ ಮಾಡೋದಕ್ಕೆ ಒಂದು ಸಮಿತಿಯನ್ನು, ಎಕ್ಸ್ಪರ್ಟ್ ಸಮಿತಿಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವು ಪ್ರಮುಖವಾಗಿ ಮಾಡಿದ್ದೇವೆ ಮತ್ತು ಎವ್ರಿ 15 ಡೇಸ್ ಒಂದು ಸತಿ ಸೇರಬೇಕು. ಸಂಘಟನೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆಗಳನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಅದಕ್ಕೆ ಎವ್ರಿ 15 ಡೇಸ್ 15 ದಿವಸಕ್ಕೊಮ್ಮೆ ಸೇರಬೇಕು ಅನ್ನುವಂಥ ವಿಚಾರ ಮಾಡಿದ್ದೇವೆ ಮತ್ತು ಪ್ರಣಾಳಿಕೆಯಲ್ಲಿ ಜನಾಭಿಪ್ರಾಯವನ್ನು ಕೇಳಿ ಆ ವಿಷನ್ ಡಾಕ್ಯುಮೆಂಟನ್ನು ನಾವು ತಯಾರು ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ಹಲವಾರು ಸೂಚನೆಗಳು ಬಂದಿದೆ. ನಮ್ಮ ಶಾಸಕರು, ಸಚಿವರು ಕೂಡ ಸಲಹೆ ಕೊಟ್ಟಿದ್ದಾರೆ, ಪಕ್ಷದವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಚುನಾವಣೆಯ ಸಿದ್ಧತೆಯನ್ನು ಸಂಪೂರ್ಣವಾಗಿ ಗಂಭೀರವಾಗಿ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಅವರು ಪೂರ್ವಭಾವಿ ಅವ್ರ ಸಭೆ ಇತ್ತು. ನನಗೆ ಬೆಳಗಿನ ಇಬ್ಬರು ಫೋನ್ ಮಾಡಿದರು. ಸೋಮಣ್ಣವರು ಮೈಸೂರಿನ ವಿಧಾನ ಪರಿಷತ್ ಇದಕ್ಕೆ ಟೈಮ್ ಕೊಟ್ಟಿದ್ದರಿಂದ ಅಲ್ಲಿ ಹೋಗಿದ್ದಾರೆ. ಅಶೋಕ್ ಅವರು ಕೂಡ ಹೇಳಿದರು ಮತ್ತು ಅವರ ಅನಿಸಿಕೆಗಳನ್ನು ಈಗಾಗಲೇ ನಮಗೆ ಹೇಳಿದ್ದಾರೆ. ಅವೆಲ್ಲವನ್ನೂ ಕೂಡ ಅಳವಡಿಸ್ಕೊಂಡು ನಾವು ಮಾಡ್ತೀವಿ. ಇನ್ನು 3 ತಿಂಗಳಲ್ಲಿ ಆಗುವಂಥ ಸಾಧ್ಯತೆ ಇದೆ. ಅದು ಏನು ನಾವು ಸುಪ್ರೀಂ ಕೋರ್ಟಿನ ಆದೇಶ ಆಗಿದೆ, ಅದು ಪಾಲನೆಯನ್ನು ನಾವು ಮಾಡ್ತೀವಿ. ಸರ್, ನಗರಾಭಿವೃದ್ಧಿ ಖಾತೆ ನಿಮ್ಮ ಹತ್ರನೇ ಇದೆ. ಈಗ ನಗರಾಭಿವೃದ್ಧಿ ಅಲ್ಲ, ಬೆಂಗಳೂರು ನಗರಾಭಿವೃದ್ಧಿ ಅದೇ ನಿಮ್ಮ ಹತ್ರನೇ ಇದೆ. ಬಟ್ ಬ್ಯೂಟಿಫಿಕೇಶನ್ ವರ್ಕ್ ತುಂಬ ಡಿಲೇ ಆಗ್ತಾ ಇದೆ. ಬ್ಯೂಟಿಫಿಕೇಷನ್ ಪ್ರಶ್ನೆ ಅಲ್ಲ, ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು. ಅದರಲ್ಲಿ ಈಗಾಗಲೇ ನಗರೋತ್ಥಾನದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಮತ್ತು ಮಳೆಯಿಂದ ಕೆಲವು ಹಾನಿಗಳಾಗಿತ್ತು. ಆ ಕೆಲಸವೂ ಕೂಡ ಈಗ ಮತ್ತೆ ವಾರ್ ಫುಟಿಂಗಲ್ಲಿ ಪ್ರಾರಂಭ ಆಗಿದೆ. ಪ್ಲಸ್ಸು ಸಬರ್ಬನ್ಗೆ ಈಗಾಗಲೇ ಟೆಂಡರ್ ಮಾಡಿ ಆ ಕೆಲಸ ಕೂಡ ಆದಷ್ಟು ಬೇಗನೆ ಸಬರ್ಬನ್ ಆಗ್ತದೆ ಮತ್ತು ಮೆಟ್ರೋ ಏನು ಸೆಕೆಂಡ್ ಫೇಸಲ್ಲಿ ಏನಿದೆ ಅದನ್ನು 1 ವರ್ಷ ಮುಂಚೆನೇ ಮುಗಿಸ್ಬೇಕನ್ನುವಂಥ ಫಾಲೋಅಪ್ ಕೂಡ ನಾವು ಮಾಡ್ತಾಯಿದ್ದೇವೆ. 75 ಪಾರ್ಕ್ಸ್ ಮತ್ತು ಲೇಕ್ಸನ್ನು ಅಭಿವೃದ್ಧಿಗೆ ಈಗಾಗಲೇ ಆದೇಶವನ್ನು ಮಾಡಿದ್ದೇವೆ ಮತ್ತು ಇನ್ನೂ ಹಲವಾರು ಸೌಲಭ್ಯಗಳು ಕೊಡೋದಕ್ಕೆ ಆಡಳಿತಾತ್ಮಕ ನಿರ್ಣಯಗಳನ್ನು ಮಾಡಿದ್ದೇವೆ. ನಿರಂತರವಾಗಿ ಕೆಲಸ ನಡೀತಾ ಇದೆ, ಮಾಡ್ತೀವಿ ಮತ್ತು ಮೇನ್ ಡ್ರೈನೇಜ್ ಕೆಲಸವೂ ಕೂಡ ಟೆಂಡರ್ ಮಾಡೋಕ್ಕೆ ಆಜ್ಞೆಯನ್ನು ಮಾಡಿದ್ದೀನಿ. ಆದಷ್ಟು ಬೇಗ ಅದು ಆಗ್ತದೆ.